ನಮಸ್ತೆ ವೀಕ್ಷಕರೇ, ರಾಸ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2022 ಮಾಡಲಿ ಒಂದು ಟಾಟಾ ಎ ಸಿಯಲ್ಲಿ ಗೋಲ್ಡ್ ಪ್ಲಸ್ ಗಾಡಿ, ಕಂಟೈನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಕಡಿಮೆ ಓಡಿರೋಂಥ ಒಂದು ಗಾಡಿ, ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ, ಅದು ಫುಲ್ ಕ್ಯಾಶ್ ಕಾರು ಸಿಗುತ್ತೆ ವೀಕ್ಷಕರೇ. ಈ ಗಾಡಿದೆಲ್ಲ ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ, ಗಾಡಿ ಓನರ್ ನಂಬರು ಸಹ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ, ನಿಮ್ದು ಯಾವುದೇ ಗಾಡಿ ಆಗಿರಲಿ ಸೇಲ್ಗಿದ್ರೆ ವೀಕ್ಷಕರೇ, ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಕಾಣಿಸ್ತಿರೋ ನಂಬರ್ಗೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸು ಡೀಟೇಲ್ಸು ಅಷ್ಟೇ ಸಾಕು. ನೀವು ಸೆಂಡ್ ಮಾಡಿದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೆಕ್ಸ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು, ರೇಟೆಲ್ಲ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡೋಕ್ಕೆ ಹೋಗ್ಬೇಡಿ, ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಓಕೆನಾ? ಮಿಸ್ ಆಗಿ ಮತ್ತು ತುಂಬ ಜನ ಇದೇ ನಂಬರ್ಗೆ ಕರೆ ಮಾಡ್ತಿದ್ರೆ, ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ ಎಲ್ಲ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೇನು ಹೇಳಿದರೆ, ಗಾಡಿ ಲೊಕೇಶನ್ನಲ್ಲಿ, ಲೋನ್ ಕಂಟಿನ್ಯೂ ಎಷ್ಟು, ಎಲ್ಲ ಫುಲ್ ಕ್ಯಾಶ ಎಷ್ಟು, ಎಲ್ಲ ಫುಲ್ ಒಂದು ಡೀಟೇಲ್ಸ್ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸ್ಕ್ರೀನಲ್ಲಿ ಸಹ ನಂಬರ್ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಓನರ್ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ಟಾಟಾ ಗೋಲ್ಡ್ ಅಲ್ವಾ ನೀವು ಕಂಟೈನರ್ ಗಾಡಿ ಕಳಿಸಿ? ಹಾಂ ಹೌದು ಸರ್, ಕಂಟೈನರ್ ಗೋಲ್ಡು. ಓಕೆ ಸರ್, ಮಾಡಲಿ ಎಷ್ಟು ಸರ್ ಅದು? ಸರ್ ಅದು 22 ಮಾಡಲು. ಅದು ಗೋಲ್ಡ್ ಪ್ಲಸ್ಸಾ? ಇಲ್ಲ ಗೋಲ್ಡ್ ಅನ್ಸುತ್ತೆ ನೋಡಿ ಸರ್, ಹಂಗೆ ಹಾಕಿದ್ದೀನಿ ಫೋಟೋ, ನೋಡಿ ನಾನು ನೋಡಿಲ್ಲ. ಹಾಂ, ಇರಲಿ ಬಿಡಿ. ಡೀಸೆಲ್ ಗಾಡಿ ಅಲ್ವಾ? ಹಾಂ ಡೀಸೆಲ್ ಗಾಡಿ. ಸರಿ ಸರಿ. ಎಷ್ಟು 22 ಮಾಡಲು? ಹಾಂ 22 ಮಾಡಲು. ಓನರ್ ಸಿಂಗಲ್ಲ ಸರ್? ಹಾಂ ಸಿಂಗಲ್ ಓನರು ಸರ್. ಓಕೆ, ಎಷ್ಟು ಓಡಿಸಿರ ಗಾಡಿ? ಸರ್ 35,000 ಓಡಿಸಿದ್ದೀನಿ ಅಷ್ಟೇ ಸರ್, ಅದು ಓಡೇ ಇಲ್ಲ ಸರ್ ಅದು. ಹಾಂ ಹಾಂ. ಈ ಟೈರೆಲ್ಲ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆ ಸರ್, ಒಂದು 70% ಇದೆ ಸರ್ ಅದು. 4 ಇದಾವಾ? 4 ಇದ್ದಾವೆ ಸರ್. ಓಕೆ, ಸ್ಟೆಪ್ನಿನೂ ಇದೆ ಸರ್. ಓಕೆ ಸರ್. ಎಫ್ ಸಿ ಇನ್ಸೂರೆನ್ಸು? ಸರ್ ಅದು ಇನ್ಸೂರೆನ್ಸ್ ಮುಗ್ದೋಗಿದೆ, ಮಾಡಿಸ್ಕೊಡ್ತೀನಿ. ಹ್ಞೂ. ಎಫ್ ಸಿ ಇನ್ನೊಂದು 3 ತಿಂಗಳಿದೆ ಸರ್. ಎಫ್ ಸಿನ 3 ತಿಂಗಳಿದೆಯಾ? ಹಾಂ, ಬೇಕಂದ್ರೆ ಬೇಕಾದ್ರೆ ಫಸ್ಟ್ ಮಾಡಿಸ್ಕೊಡ್ತೀನಿ. ಹಾಂ ಹಾಂ ಹಾಂ. ಮಾಡಿ. ಓಕೆ ಓಕೆ. ಎಲ್ಲ ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್? ಹಾಂ ಸರ್, ಲೋನ್ ಇದೆ. 4 ವರ್ಷಕ್ಕೆ ಹಾಕಿಸ್ಕೊಂಡಿದ್ದು. ಹ್ಞೂ. ಅದು 48 ಲೋನು, ಅದರಲ್ಲಿ 19 ಲೋನ್ ಕಟ್ಟಿದ್ದೀನಿ. ಓಕೆ. ಇನ್ನು ಬ್ಯಾಲೆನ್ಸ್ ಇದೆ ಸರ್. ಈಗ ಅಂದರೆ ನೀವು ಫುಲ್ ಕ್ಯಾಶ್ ಕೊಡ್ತೀರಾ ಅಥವಾ ಲೋನ್ ಕಂಟಿನ್ಯೂ ಏನಾದ್ರು ಕೊಡ್ತೀರಾ? ಸರ್ ಬೆಂಗಳೂರು ನಿಯರ್ ಆಯಿತು ಅಂದರೆ ಲೋನ್ ಕಂಟಿನ್ಯೂನೇ ಕೊಡೋಣ ಅಂತ. ಹಾಂ. ಇನ್ನು ಔಟ್ ಆಫ್ ಇದು ಡಿಸ್ಟಿಕ್ನವ್ರಾದರೆ ಲೋನ್ ಕಂಟಿನ್ಯೂ, ಇನ್ನು ಫುಲ್ ಕ್ಯಾಶು. ಹಾಂ, ಇಲ್ಲ ಬೇಕಾದ್ರೆ ಅವ್ರಿಗೂ ಲೋನ್ ಕಂಟಿನ್ಯೂ ಅಂದರೆ ಪರವಾಗಿಲ್ಲ, ಲೋನ್ ಕಂಟಿನ್ಯೂ ಕೊಡ್ತೀನಿ. ಹಾಂ ಬಟ್ ಆದರೆ ಅದೇ ಅಗ್ರಿಮೆಂಟು ಅವು ಇವು ಎಲ್ಲ ಇರ್ತಾವಲ್ಲ, ಎಲ್ಲ ಮಾಡಿಸ್ಕೊಂಡು ಹಾಂ ಅದು 2 ತಿಂಗಳು ಕರೆಕ್ಟಾಗಿ ಲೋನ್ ಕಂಟಿನ್ಯೂಸ್ಲಿ 2 ತಿಂಗಳು ಲೋನ್ ಕಟ್ಟಲಿಲ್ಲ ಅಂದರೆ ಹಾಂ. ನಾನು ಗಾಡಿ ಎತ್ಕೊತೀನಿ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡು. ಒಟ್ಟು ಸ್ಟ್ರಾಂಗಾಗಿ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಹಾಂ ಕೊಡ್ತಾರೆ? ಹೌದು. ಹಾಂ. ಓಕೆ ಓಕೆ. ಈಗ ಹ್ಯಾಂಡ್ ಕ್ಯಾಶ್ ಎಷ್ಟು ಕೊಡಬೇಕಾಗುತ್ತೆ ಲೋನ್ ಕಂಟಿನ್ಯೂ ಆದರೆ? ಸರ್ ಅದು ಬಾಡಿ ಕಟ್ಸೋಕ್ಕೆ 50,000 ಏನೋ ಮಾಡಿದ್ದೀನಿ. ಎಲ್ಲ ಕಂಟೈನರು, ಅವು ಮಾಮೂಲಿ ಕಂಟೈನರ್ ಥರ ಲಾಕ್ಸ್ ಸಿಸ್ಟಮ್ ಎಲ್ಲ ಮಾಡ್ತಿದ್ದೀನಿ. ಓಕೆ ತಿರ್ಗಾ ಮತ್ತೆ ಡೌನ್ ಪೇಮೆಂಟ್ 65,000 ಕಟ್ಟಿದೆ. ಓಕೆ. 19 ಲೋನ್ ಕಟ್ಟಿದ್ದೀನಿ. ಹ್ಞೂ. ಸರ್ 1.70 ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡೋಣ ಅಂತ. 1.70? ಹಾಂ. ಅದರಲ್ಲಿ ನೆಗೋಷಿಯಬಲ್ ಆಗುತ್ತಾ? ಸರ್ ಬಂದರೆ ಒಂದು 50,000 ಹೆಚ್ಚು ಕಮ್ಮಿ ಮಾಡೋಣ. ಹಾಂ ಹಾಂ ಹಾಂ. ಅಂದರೆ ಒಂದು ಫೈನಲಾಗಿ 1.5 ಬಂದರೂ ಕೊಡ್ತೀರಾ? ಸರ್ ಅದೇ 1.5 ಅಂದರೆ ಲೋಕಲ್ ಆದರೆ ಪರವಾಗಿಲ್ಲ ಸರ್, ಬೆಂಗಳೂರು ಸಿಟಿ ಆದರೆ ಕೊಡ್ಬೋದು. ಹಾಂ. ಹೊರಗಡೆ ಅಂದರೆ ಒಂದು 10,000 ಹೆಚ್ಚು ಕಮ್ಮಿ. ಹ್ಞೂ. ಈಗ ಅಕಸ್ಮಾತ್ ಫುಲ್ ಕ್ಯಾಶ್ ಯಾರಾದರೂ ಕೇಳಿದ್ರೆ? ಫುಲ್ ಕ್ಯಾಶ್ ಅಂದರೆ ಅದು ಇನ್ನೂ ಲೋನ್ ಇದೆಯಲ್ಲ ಸರ್. ಅದೇ ಅದು ಈಗ ಟೋಟಲಾಗಿ ಲೋನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಾಂ. ಫುಲ್ ಕ್ಯಾಶಿಗೆ ಎಷ್ಟು ಹೇಳ್ತೀರಾ ಅಂತ ಹೇಳಿದ್ರೆ, ಏನು ಅಂದಾಜು ಒಂದು ರೇಟು? ಸರ್ ಅದೇ ಒಂದು 4.5. 4.5? ಹಾಂ. ಹಾಂ ಹಾಂ ಹಾಂ. ಒಟ್ಟು ಬಾಡಿ ಎಲ್ಲ ಕ್ಲೀನಾಗಿದೆಯಾ? ಗಾಡಿ ಎಲ್ಲ ಕ್ಲೀನಾಗಿದೆ ಸರ್. ಅದರಲ್ಲಿ ಗಾಡಿ ನಮ್ಮ ಹುಡುಗನಿಗೋಸ್ಕರ ತಗೊಂಡಿದ್ದು. ಹ್ಞೂ ಹ್ಞೂ ಹ್ಞೂ. ಅವನು ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟು ಲವ್ ಮಾಡ್ಕೊಂಡು ಹೊರಟೋದ ಅವನು. ಹಾಂ. ಅದು ಹಂಗೆ ನಿಂತಿದೆ. ನಂದು ಅಶೋಕ್ ಲೈಲ್ಯಾಂಡ್ ಇದೆ ಇನ್ನೊಂದು, ಹ್ಞೂ ಹ್ಞೂ. ನಾನು ಅದನ್ನು ಓಡಿಸ್ತೀನಿ. ಯಾವಾಗನ ಐಟಮ್ ಕಡಿಮೆ ಇದ್ದಾಗ ಆ ಗಾಡಿ ಎತ್ಕೊಂತೀನಿ.
ಇಲ್ಲ ಅಂದ್ರೆ ಅದು ಮನೆ ಹತ್ರನೇ ನಿಂತಿರುತ್ತೆ. ಒಟ್ಟು ಗಾಡಿ ಏನು ರೆಸ್ಟ್ ಇಷ್ಟು ಏನಿಲ್ಲಲ್ಲ? ರಸ್ಟ್ ಗಿಸ್ಟ್ ಏನೂ ಇಲ್ಲ ಸರ್. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್. ಅದು ಸಿಸ್ಟಮ್ ಕೂಡ ಇನ್ನೂ ಓಪನ್ ಮಾಡಿಲ್ಲ ಬಾಕ್ಸು. ಸಿಸ್ಟಮು ಇಲ್ಲ, ಅದು ಸುಮ್ಮನೆ ಹೊಸ ಗಾಡಿ ಹಂಗೆ ಐತೆ. ಓಕೆ ಓಕೆ. ಈಗ ಗಾಡಿ ಇರೋದು ಎಲ್ಲಂದ್ರಿ ಸರ್ ಇದು? ಸರ್ ಯಲಹಂಕ, ಬೆಂಗಳೂರು ಯಲಹಂಕ. ಯಲಹಂಕದಲ್ಲಿನಾ? ಯಲಹಂಕ ಹತ್ರ ಬ್ಯಾಡ್ರಾಯನಪುರ ಅಂತ. ಬ್ಯಾಡ್ರಾಯನಪುರನಾ? ಹಾಂ ಸರಿ ಸರ್, ಆಯಿತು. ಇವಾಗ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಸರ್. ಸರಿ ಆಯ್ತು ಸರ್, ಯೂಟ್ಯೂಬ್ಗೆ ಹಾಕ್ತೀನಿ. ಓಕೆನಾ? ಇದೇ ನಂಬರು? ಹಾಂ ಓಕೆ ಸರ್. ಓಕೆ. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಅವ್ರದ್ದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಐತೆ. ನೀವು ಡೈರೆಕ್ಟಾಗಿ ಅವ್ರನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಿಗೇ ಗಾಡಿ ಅವಶ್ಯಕತೆ ಇದ್ದರೂ ಅವ್ರಿಗೂ ಶೇರ್ ಮಾಡಿ. ಹಾಗೆ ಅವ್ರ ಗಾಡಿಗಳು ಯಾವ್ದಾದ್ರು ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.